ಟು ಪಾರ್ಟ್ 2 ಸ್ನೇಹಿತರೆ. ಇದು ವಿಡಿಯೋ ಇರೋದು ಪಾರ್ಟ್ 2. ಪಾರ್ಟ್ 1 ನೀವು ನೋಡಿಲ್ಲ ಅಂದ್ರೆ ಪಾರ್ಟ್ 1 ನೋಡ್ಕೊಳ್ಬಿಟ್ಟು ಬಂದ್ಬಿಡಿ. ಪಾರ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಈ ಮೋಟರ್ ಆಯ್ತು, ಫೀಚರ್ಸು, ಈ ಸೈಕಲ್ ಯಾರಿಗೆ ಯೂಸ್ ಆಗೋದು, ಏನ್ ಕತೆ ಇದ್ರದ್ದು ಅಂತ. ಪಾರ್ಟ್ 2 ಅಲ್ಲಿ ನಾವು ವಾರಂಟಿ, ಸರ್ವಿಸ್, ಸಪೋರ್ಟು, ಈ ಸೈಕಲ್ ಅಲ್ಲಿ 1 ವರ್ಷದಲ್ಲಿ ಎಷ್ಟು ಖರ್ಚು ಬರುತ್ತೆ, ಸೆಕೆಂಡ್ ವರ್ಷದಲ್ಲಿ ಎಷ್ಟು ಬರುತ್ತೆ, 3ನೇ ವರ್ಷದಲ್ಲಿ ಎಷ್ಟು ಬರುತ್ತೆ, ಈ ಬ್ಯಾಟ್ರಿದು ಏನು ವಾರಂಟಿ, ಮೋಟರ್ದು ಏನು ವಾರಂಟಿ, ಫ್ರೇಮ್ದು ಏನು ವಾರಂಟಿ, ಫೋರ್ಕ್ದು ಏನು ವಾರಂಟಿ, ಎಲೆಕ್ಟ್ರಾನಿಕ್ ಪಾರ್ಟ್ಸ್ದು ಏನು ವಾರಂಟಿ, ಸೈಕಲ್ ಹೆಂಗ್ ಸರ್ವಿಸ್ ಮಾಡೋದು. ಬೈ ಚಾನ್ಸ್ ನೀವು ಔಟ್ಸೈಡ್ ಬ್ಯಾಂಗ್ಳೂರ್ ನೀವು ಇಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಔಟ್ಸೈಡ್ ಬ್ಯಾಂಗ್ಳೂರ್ ತೊಗೊಳೋಗ್ತೀರಾ, ಅಲ್ಲಿ ನಿಮಗೆ ಏನು ಸಪೋರ್ಟ್ ಸಿಗುತ್ತೆ, ಬ್ಯಾಂಗ್ಳೂರಲ್ಲಿ ಯಾವ ತರ ಸಪೋರ್ಟ್ ಇರೋದು, A to Z ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಂಡಲ್ಲಿ ನಿಮಗೆ ನಮ್ದು ಏನಿದೆ ಆಫರು, ಕಂಪನಿದು ಏನಿದೆ ಆಫರು, ಏನಿರೋದ್ರದ್ದು ಪ್ರೈಸು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೇ ಟ್ಯೂನ್ ಸ್ನೇಹಿತರೆ. ಪೂರ್ತಿ ಸೈಕಲ್ ಮೇಲೆ ನಿಮಗೆ ವಾರಂಟಿ ಇರುತ್ತೆ. ಇದರಲ್ಲಿ ನಿಮಗೆ ವಾರಂಟೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ಬೇಡೋಣ. ಮೆಕ್ಯಾನಿಕಲ್ ಪಾರ್ಟ್ಸು, ಎಲೆಕ್ಟ್ರಾನಿಕ್ ಪಾರ್ಟ್ಸು. ಫಸ್ಟ್ ಮೆಕ್ಯಾನಿಕಲ್ ಪಾರ್ಟ್ಸ್ ಅಲ್ಲಿ ಏನೇನು ವಾರಂಟಿ ಇದೆ, ಯಾವ್ದ್ರಲ್ಲಿ ವಾರಂಟಿ ಇರುತ್ತೆ, ಯಾವ ತರ ವಾರಂಟಿ, ಅದೆಲ್ಲ ಡಿಸ್ಕಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೆಕ್ಯಾನಿಕಲ್ ಪಾರ್ಟ್ಸ್ ಅಲ್ಲಿ ಒಂದು ಫ್ರೇಮು ಮತ್ತೆ ಈ ಫೋರ್ಕು, ಇದೆರಡೇ ಪಾರ್ಟ್ಸ್ ನಿಮಗೆ ವಾರಂಟಿಯಲ್ಲಿ ಇರೋದು. ಟೈರು, ಟ್ಯೂಬು, ರಿಮ್ಮು, ಸ್ಪೋಕ್ಸು, ಹಬ್ಬು, ಹ್ಯಾಂಡಲ್ ಸ್ಟೆಮ್ಮು, ಬ್ರೇಕ್ಸು, ಇದೆಲ್ಲ ನಿಮಗೆ ಯಾವ ಥರದ್ದು ಯಾವ ಕಂಪನಿನೂ ವಾರಂಟಿ ಇರಲ್ಲ. ಯಾಕಿರಲ್ಲ ಅಂದರೆ ಇದೆಲ್ಲ ವೇರಿಯಬಲ್ ಪಾರ್ಟ್ಸು. 2 ವರ್ಷ 3 ವರ್ಷ ನಿಮ್ಮ ಯೂಸೇಜ್ ಪ್ಯಾಟರ್ನ್ ಮೇಲೆ. ಈಗ ಬೈ ಚಾನ್ಸ್ ನಿಮ್ಮ ಮಕ್ಕಳು ಯೂಸ್ ಮಾಡ್ತಾ ಇದ್ರೆ, ಅವರು ಹೆವಿ ರಫ್ ಆ್ಯಂಡ್ ಟಫ್ ಇದ್ರೆ, ಫುಲ್ ರಗ್ಗಡು, ಫುಲ್ ಸ್ಕಿಡ್ ಮಾಡೋದು, ಡ್ರಿಫ್ಟ್ ಮಾಡೋದು, ವೀಲಿ ಮಾಡೋದು, ಆ ಥರ ಎಲ್ಲ ಇದ್ರೆ ಬೇಗ ಹೋಗುತ್ತೆ. ಇಲ್ಲ ಬೈ ಚಾನ್ಸ್ ಸೆಕೆಂಡ್ ಕೇಸು ಏನಂದರೆ ನೀವು ಜಾಸ್ತಿ ಕಿಲೋಮೀಟರ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಒಂದು ದಿವಸಗೆ ನೀವು 50 ಕಿಲೋಮೀಟರು, ಒಂದು ತಿಂಗಳಿಗೆ ನೀವು 1500 ಕಿಲೋಮೀಟರು, ವರ್ಷಗೆ ನೀವು 15,000 20,000 ಕಿಲೋಮೀಟರ್ ಯೂಸ್ ಮಾಡ್ತೀರ ಅಂದ್ರೆ 1 ವರ್ಷಗೂ ಹೋಗುತ್ತೆ. ಹೇಳಕ್ಕಾಗಲ್ಲ. ಇದೆಲ್ಲ ನಿಮಗೆ ಬೈಕಲ್ಲಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅದೇ ರೀತಿಯಿಂದ. ಇದು ಆಟೋಮೊಬೈಲ್ ಪ್ರಾಡಕ್ಟ್. ಇದು ನೀವು ಆಲ್ರೆಡಿ ಬೈಕು ಕಾರ್ ಯೂಸ್ ಮಾಡಿರ್ತೀರಾ. ಸೊ ನೀವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಾ ಅಷ್ಟೇ ನಿಮಗೆ ಮೇಂಟೆನೆನ್ಸ್ ಬರುತ್ತೆ. ಎಷ್ಟು ಕಿಲೋಮೀಟರ್ ಜಾಸ್ತಿ ಯೂಸ್ ಮಾಡ್ತೀರಾ. ಬಟ್ ಮೇಂಟೆನೆನ್ಸ್ ಲೆಕ್ಕಾಗಿ ಹೋಗ್ತೀರಾ ಅಂದ್ರೆ ನೋಡಿ, ಈ ಟೈರ್ ಇರೋದು ನಿಮಗೆ 450 ರುಪೀಸು, ಈ ರಿಮ್ ಇರೋದು ನಿಮಗೆ 700 ರುಪೀಸು, ಈ ಸ್ಪೋಕ್ಸ್ ಇರೋದು 15 ರೂಪಾಯಿ, ಈ ಪೆಡಲ್ ಇರೋದು 150 ರೂಪಾಯಿ, ಈ ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮಗೆ 2500 ರೂಪಾಯಿ. ಬಟ್ ಇದು ವಾರಂಟಿಯಲ್ಲಿ ಇದೆ. ಸೊ ಪಾರ್ಟ್ಸ್ ಕಾಸ್ಟ್ ಬಂದ್ಬಿಟ್ಟು ತುಂಬಾ ರೀಸನೇಬಲ್ ಆಗಿದೆ, ನಿಮಗೆ ವೆರಿ ಲೋ ಪ್ರೈಸ್ ಅಲ್ಲಿ ಇದೆ. ನಿಮಗೆ ಮೇಂಟೆನೆನ್ಸ್ ಬಂದ್ಬಿಟ್ಟು ನಿಮಗೆ 1 ವರ್ಷಗೆ ನೀವು ಮೇಂಟೈನ್ ಮಾಡ್ತೀರಾ ಅಂದ್ರೆ, ನೀವು ಮೇಂಟೈನ್ ಮಾಡಬೇಕಾಗಿರೋದು ಏನಂದ್ರೆ, ನಾರ್ಮಲ್ ಆಗಿ ನೀವು ಹೆಂಗ್ ಓಡಿಸ್ತೀರಾ ಹಂಗೆ ಓಡಿಸ್ಬೇಕಾಗಿರೋದು. ಸ್ಮೂತ್ಲಿ ಮೇಂಟೈನ್ ಮಾಡಬೇಕು. ಜಾಸ್ತಿ ರಫ್ ಆ್ಯಂಡ್ ಟಫ್ ಮಾಡ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ಸ್ಮೂತ್ಲಿ ಮೇಂಟೈನ್ ಮಾಡಿ, ಸ್ಮೂತ್ಲಿ ಓಡಿಸ್ತೀರಾ ಅಂದ್ರೆ ಆರಾಮಾಗಿ ನಿಮಗೆ ವಿತಿನ್ 1000 1 ವರ್ಷದ ಖರ್ಚದಲ್ಲಿ ನಿಮಗೆ ಸೈಕಲ್ ಎಲ್ಲ ಕಂಡೀಷನ್ ನೀವು ಮೇಂಟೈನ್ ಮಾಡ್ಬೋದು. ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡೋಣ. ನೋಡಿ ಸ್ನೇಹಿತರೆ, ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಅಲ್ಲಿ ನಿಮಗೆ ಮೇನ್ ಬೇಕಾಗಿರೋದು ವಾರಂಟಿ ಬ್ಯಾಟ್ರಿ ಮತ್ತೆ ಈ ಮೋಟರ್ಗೆ. ಯಾಕಂದ್ರೆ ಈ ಬ್ಯಾಟ್ರಿ ಇರೋದು ಅಪ್ರಾಕ್ಸ್ ನಿಮಗೆ 10,000 ಖರ್ಚು ಬರುತ್ತೆ. ಮೋಟರ್ ಬಂದ್ಬಿಟ್ಟು ಅಪ್ರಾಕ್ಸ್ ನಿಮಗೆ ಒಂದು 8ರಿಂದ 10,000 ಖರ್ಚು ಬರುತ್ತೆ. ಈ ಬ್ಯಾಟ್ರಿದು ಏನ್ ಸ್ಟೋರಿ ಅಂದ್ರೆ, ನಿಮಗೆ 2 ವರ್ಷ ನಿಮಗೆ ರೀಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ. ಬ್ಯಾಟ್ರಿಯಲ್ಲಿ ಬೈ ಚಾನ್ಸ್ ನಿಮಗೆ ಮೈಲೇಜ್ ಇಶ್ಯೂ ಬರ್ಬೋದು, ವೋಲ್ಟೇಜ್ ಇಶ್ಯೂ ಬರ್ಬೋದು. ಇದೆಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. 100ಅಲ್ಲಿ 1% ಸೈಕಲ್ ಅಲ್ಲೂ ಬರಲ್ಲ, 1000ದಲ್ಲಿ 1% ಸೈಕಲ್ ಅಲ್ಲಿ ಬರ್ಬೋದು. ಅದನ್ನು ಯಾಕೆ ಬರುತ್ತೆ ಅಂದ್ರೆ ಯೂಸೇಜ್ ಪ್ಯಾಟರ್ನ್ ಮೇಲೆ ಬರುತ್ತೆ. ಆ ಯೂಸೇಜ್ ಪ್ಯಾಟರ್ನ್ ಮೇಲೆ ಇರ್ಬೋದು, ಇಲ್ಲಾಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಯಾಕೆಂದ್ರೆ ನೋಡಿ, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಹೇಳಕ್ಕಾಗಲ್ಲ. ಬಟ್ ಕಂಪನಿಯಿಂದ ನಿಮಗೆ 101% ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟ್ ಮೆಕ್ಯಾನಿಸಮ್ ಯಾವ ತರ ಇರುತ್ತೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ವಾರಂಟಿ ಬಗ್ಗೆ ಕೇಳ್ಕೊಳ್ಳಿ. ವಾರಂಟಿ ಬಂದ್ಬಿಟ್ಟು ಇದರಲ್ಲಿ 2 ವರ್ಷ ನಿಮಗೆ ರೀಪ್ಲೇಸ್ಮೆಂಟ್ ಆಗುತ್ತೆ, ಯಾವ್ದು ಪ್ರಾಬ್ಲಮ್ ಆಗಲಿ. ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 ಇಯರ್ಸ್ ಆಮೇಲೆ ರಿಪೇರ್ ಸರ್ವಿಸ್ ಸಿಗುತ್ತೆ. ರಿಪೇರ್ ಸರ್ವಿಸ್ ಯಾವ ತರ ಅಂದ್ರೆ, ಬ್ಯಾಟ್ರಿಯಲ್ಲಿ ಏನೊಂದು ಸ್ಮಾಲ್ ಪಾರ್ಟ್ ಹೋಗಿದೆ, ಇದರಲ್ಲಿ ಒಳಗಡೆ ಇರೋದು BMS ಇರ್ಬೋದು, ಸೆಲ್ ಇರ್ಬೋದು, ಸ್ವಿಚ್ ಇರ್ಬೋದು, ಕೀ ಇರ್ಬೋದು, ಏನೊಂದಿರ್ಬೋದು, ಏನೋ ಇಶ್ಯೂ ಇದ್ರೆ ನಿಮಗೆ ಖಂಡಿತ ನಿಮಗೆ ಸರ್ವಿಸ್ ಸಿಗುತ್ತೆ. ಸೊ ಟೋಟಲ್ ನಿಮಗೆ 5 ಇಯರ್ಸ್ ಸೆಕ್ಯೂರ್ಡ್ ಇರೋದು ಬ್ಯಾಟ್ರಿಗೆ. ಮೋಟರ್ ಬಗ್ಗೆ ನೀವು ಕೇಳ್ತೀರಾ ಅಂದ್ರೆ ಬನ್ನಿ ಸ್ನೇಹಿತರೆ, ತೋರಿಸ್ತೀವಿ ನಿಮಗೆ. ಈ ಮೋಟರ್ ಇದೆಯಲ್ಲ, ಈ ಮೋಟರ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಮೆಕ್ಯಾನಿಸಮ್. ಈ ಬಂದ್ಬಿಟ್ಟು BLDC ಮೋಟರ್, ಬ್ರಷ್ಲೆಸ್ ಡೈರೆಕ್ಟ್ ಕರೆಂಟ್ ಮೋಟರ್ ಇದು. ಈ ಬ್ರಷ್ಲೆಸ್ ಮೋಟರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇದು ಒಳಗಡೆ ನಿಮಗೆ ಒಂದು ಕಂಟ್ರೋಲರ್ ಬರುತ್ತೆ, ಒಂದು ಗೇರ್ ಬರುತ್ತೆ. ಈ ಗೇರ್ ಏನಂದ್ರೆ, ನೀವು ಯಾವ್ದು ಮೂವ್ಮೆಂಟ್ ಮಾಡ್ತೀರ ಅಂದ್ರೆ, ಈ ಗೇರ್ ಇದು ಮೋಟರ್ ಹಬ್ ಒಳಗಡೆ ಒಂದು ಗೇರ್ ಇಂದ ಮೂವ್ಮೆಂಟ್ ಆಗೋದು. ನೀವು ಯಾವ್ದು ಎಲೆಕ್ಟ್ರಿಕಲ್ ಥ್ರಾಟಲ್ ಮಾಡ್ತೀರಲ್ಲ, ಕರೆಂಟ್ ಪಾಸ್ ಆಗಿ ಆ ಗೇರ್ಗೆ ಪುಷ್ ಮಾಡಿ ಆ ಗೇರ್ ಮೂವ್ಮೆಂಟ್ ಆಗುತ್ತೆ. ಸೊ ಆ ಗೇರ್ ಬಂದ್ಬಿಟ್ಟು ನಿಮಗೆ ಫಾರ್ ಎವ್ರಿ 6000 7000 ಕಿಲೋಮೀಟರ್ಸ್ ನೀವು ಚೇಂಜ್ ಮಾಡಬೇಕು. ಗೇರ್ ಬಂದ್ಬಿಟ್ಟು ಕಂಪನಿಯಿಂದ 2 ವರ್ಷಗೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. 2 ವರ್ಷ ಆಮೇಲೆ ನೀವು ಅದು ಪರ್ಚೇಸ್ ಮಾಡ್ಬೇಕಂದ್ರೂ ಜಸ್ಟ್ 250 to 300 ರುಪೀಸ್ ಅಲ್ಲಿ ನಿಮಗೆ ಗೇರ್ ಬರುತ್ತೆ. ಅದು ಎವ್ರಿ 5000 6000 ಕಿಲೋಮೀಟರ್ಸ್ಗೆ ನೀವು ಚೇಂಜ್ ಮಾಡಬೇಕು. ಮೋಟರ್ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸ್ ಒಂದು 350 to 400 ರುಪೀಸ್ ಆಗುತ್ತೆ. ಸೊ ಆ ಲೆಕ್ಕದಿಂದ ನೀವು ಹೋಗ್ತೀರ ಅಂದ್ರೂ ಆರಾಮಾಗಿ ನಿಮಗೆ ವಿತಿನ್ 1000 ನಿಮಗೆ ಪರ್ ಇಯರ್ ಸರ್ವಿಸ್ ಕಾಸ್ಟ್ ಕ್ಲಿಯರ್ ಆಗುತ್ತೆ. ಈಗ ನೆಕ್ಸ್ಟ್ ಏನಂದ್ರೆ, ಈ ಮೋಟರ್ ವಾರಂಟಿ ಬಗ್ಗೆ ನೀವು ಕೇಳ್ತೀರಾ ಅಂದ್ರೆ, 2 ಇಯರ್ಸ್ ನಿಮಗೆ ರೀಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ. 2 ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ, 3 ವರ್ಷ ನಿಮಗೆ ಸರ್ವಿಸ್ ಸಿಗುತ್ತೆ. 5 ವರ್ಷ ಮೋಟರ್ ಇಂದಾನು ಸೆಕ್ಯೂರ್ಡ್. ಎಲ್ಲ ಬೇಜಾನ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಇದರಲ್ಲಿ, ಅದರಲ್ಲಿನೂ ವಾರಂಟಿ ಬರುತ್ತೆ ನಿಮಗೆ. ಬೈ ಚಾನ್ಸ್ ಈ ಥ್ರಾಟಲ್ ಇರ್ಬೋದು, ಈ ಇಗ್ನಿಷನ್ ಕೀ ಇರ್ಬೋದು,
ಈ ಪವರ್ ಬ್ರೇಕ್ ಆಫ್ ಲಿವರ್ ಇರ್ಬೋದು, ಈ ಡಿಸ್ಪ್ಲೇ ಇರ್ಬೋದು, ಇದ್ರದ್ದು ವೈರ್ ಹಾರ್ನೆಸ್ ಇರ್ಬೋದು, ಇಲ್ಲಾಂದ್ರೆ ಇದರಲ್ಲಿ ಬರೋದು ನಿಮಗೆ ಲೈಟ್ ಬರುತ್ತೆ, ಅದು ಲೈಟ್ ನಿಮಗೆ ಅಡಿಷನಲ್ ಪೇ ಮಾಡ್ಬೇಕು ತಗೊಳ್ಬೇಕು, ಅದರಲ್ಲಿನೂ ವಾರಂಟಿ ಬರುತ್ತೆ. ಸೊ ಇದೆಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗೆ ನಿಮಗೆ 6 months ಲಿಮಿಟೆಡ್ ವಾರಂಟಿ ಇರುತ್ತೆ. 6 months ವಾರಂಟಿ. ಯಾಕೆ ಇದು ಜಸ್ಟ್ 6 months ಅಂದ್ರೆ, ಯಾಕೆಂದ್ರೆ ಈ ಪಾರ್ಟ್ಸ್ ಬಂದ್ಬಿಟ್ಟು ಫ್ರಜೈಲ್ ಪಾರ್ಟ್ಸ್. ಇದು ಬೈ ಚಾನ್ಸ್ ಈಗ ಅಂತ ಸೈಕಲ್ ಬಿತ್ತು, ಟ್ರಾಟಲ್ ಡ್ಯಾಮೇಜ್ ಆಗ್ಬೋದು. ಟ್ರಾಟಲ್ ಡ್ಯಾಮೇಜ್ ಆಗ್ಬಿಡಿದೆ ಅಂದ್ರೆ ವಾರಂಟಿ ಸಿಗಲ್ಲ. ಬೈ ಚಾನ್ಸ್ ಸೈಕಲ್ ಬಿತ್ತು, ಲಿವರ್ ಡ್ಯಾಮೇಜ್ ಆಯ್ತು, ವಾರಂಟಿ ಸಿಗಲ್ಲ. ಸೊ ಹಂಗಾಗಿ ಒಂದು ಲಿಮಿಟೆಡ್ ವಾರಂಟಿ. ನಮ್ದು ಮಾತು ನೀವು ಕೇಳ್ತೀರಾ ಅಂದ್ರೆ, ನಮ್ದು ಒಂದು ಸಜೆಷನ್ ಏನಂದ್ರೆ, ಯಾರೊಬ್ರು ಎಲೆಕ್ಟ್ರಿಕ್ ಸೈಕಲ್ ಪರ್ಚೇಸ್ ಮಾಡ್ತಾ ಇದ್ರೆ ನೀವು ಇದಕ್ಕೂ ಒಂದು ಬೈಕ್ ತರ ಕೇರ್ ಮಾಡಬೇಕು. ಯಾಕೆಂದ್ರೆ ನೋಡಿ, ದುಡ್ಡು ಕಡಿಮೆ ಇಲ್ಲ. ಈ ಸೈಕಲ್ದು ಪ್ರೈಸ್ ಇರೋದು 37,000, ಆಫರ್ ಪ್ರೈಸ್ ಇರೋದು 29,000. ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ 27,999ಗೆ ಈ ಪ್ರಾಡಕ್ಟ್ ಕೊಡ್ತೀವಿ. ಬಟ್ 27,999 ಬಂದ್ಬಿಟ್ಟು ಏನು ಕಡಿಮೆ ದುಡ್ಡಲ್ಲ. ಸೊ ಹಂಗಾಗಿ ಈ ಸೈಕಲ್ ನೀವು ಒಂಚೂರು ಮೇಂಟೈನ್ ಮಾಡಬೇಕು. ಈ ಸೈಕಲ್ಗೆ ನೀವು ಬೈಕ್ಗೆ ಹೆಂಗ್ ಕೇರ್ ಮಾಡ್ತೀರಾ ಅದೇ ರೀತಿಯಿಂದ ಕೇರ್ ಮಾಡಬೇಕು. ಡಿಫ್ರೆಂಟ್ ವೆರೈಟಿ ಆಫ್ ಕಸ್ಟಮರ್ಸ್ ಇರ್ತಾರೆ, ಡಿಫ್ರೆಂಟ್ ಮೇಂಟೆನೆನ್ಸ್ ಇರ್ತಾರೆ. ಬೈ ಚಾನ್ಸ್ ನೀವು ಆ ಕಸ್ಟಮರ್ ಇರ್ಬೋದು, ನೀವೇ ನಿಮ್ಮ ಬೈಕ್ ವಾಶ್ ಮಾಡ್ತೀರಾ, ನೀವೇ ಆಯಿಲಿಂಗ್ ಮಾಡ್ತೀರಾ, ಗ್ರೀಸ್ ಮಾಡ್ತೀರಾ, ರಿಪೇರು ನೀವೇ ಮಾಡ್ಕೊಳ್ತೀರಾ ಅಂದ್ರೆ ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಈ ಸೈಕಲ್ಗೂ ನೀವು ಅದೇ ರೀತಿಯಿಂದ ನೋಡ್ಕೊಳ್ಬಿಡಿ. ಇಲ್ಲ ನೀವು ಯಾವ ಥರ ಅಂದರೆ ನೀವು ಎವ್ರಿ 6 months ಸರ್ವಿಸ್ಗೆ ಬಿಡ್ತೀರ ಅಂದರೆ ಅದೂ ಓಕೆ, ಇಲ್ಲಿಗೆ ತಗೊಳ್ ಬನ್ನಿ ಸರ್ವಿಸ್ಗೆ ಬಿಟ್ಬಿಡಿ. ಇಲ್ಲ ನೀವು ಔಟ್ಸೈಡ್ ಬ್ಯಾಂಗ್ಳೂರ್ ಇದ್ದೀರಾ, ನಿಮಗೆ ಸರ್ವಿಸ್ದು ಗೊತ್ತಾಗ್ತಲ್ಲ ಅಂದರೆ ನಮ್ಮ ಹತ್ರ ಅದ್ರದ್ದು ಸಪೋರ್ಟ್ ಇದೆ. ನಿಮಗೆ 700 rupeesಗೆ ನಾವು ಹೋಮ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ. ಅದ್ರದ್ದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾವು ಹೋಮ್ ಸರ್ವಿಸ್ ಬಗ್ಗೆ, ಸರ್ವಿಸ್ ಯಾವ ಥರ ಮಾಡೋದು ಅದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋನು ನೋಡ್ಕೊಳ್ಬಿಡಿ. ಇನ್ಸ್ಟಾಮೇಟೆಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಏನಂದ್ರೆ ಪ್ರೈಸಿಂಗು. ನಮ್ಮ ಪ್ರೈಸಿಂಗ್ ಭಾರತ್ ಸೈಕಲ್ ಹಬ್ದು ಏನು ಸ್ಪೆಷಲ್ ಪ್ರೈಸಿಂಗ್ ಅಂತ ಬೇಜಾನ್ ಜನರು ಕೇಳ್ತಾ ಇತ್ತು. ಈ ಭಾರತ್ ಸೈಕಲ್ ಹಬ್ಬಲ್ಲಿ ನಿಮಗೆ ಏನಂದ್ರೆ, ಈ ಸೈಕಲ್ ಬಂದ್ಬಿಟ್ಟು 27,999ಗೆ ಬಿಲ್ ಆಗುತ್ತೆ. ನಿಮಗೆ ನೋ ಕಾಸ್ಟ್ EMI ಬೆನಿಫಿಟ್ ಸಿಗುತ್ತೆ. ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇಲ್ಲ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೂ ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಯಾವ ಥರ ಗೌರ್ಮೆಂಟಿಂದ ನಿಮ್ಗೆ ಏನು ಪಾಲಿಸಿ ಬರ್ತಾ ಇದೆ, ಬ್ರ್ಯಾಂಡಿಂದ ಏನು ಪಾಲಿಸಿ ಬರ್ತಾ ಇದೆ, ಬ್ಯಾಂಕಿಂದ ಏನು ಪಾಲಿಸಿ ಬರ್ತಾ ಇದೆ ಎಲ್ಲ ಚೆಕ್ ಮಾಡಿ ನಿಮಗೆ ನೋ ಕಾಸ್ಟ್ EMIನೂ ಮಾಡ್ಕೊಡ್ತೀವಿ. ಜೊತೆಲಿ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ತಾ ಅಂದ್ರೆ 1 ವರ್ಷ ನಿಮಗೆ ಫ್ರೀ ಸ್ಟೋರ್ ಸರ್ವಿಸ್ ಸಿಗುತ್ತೆ. ಸ್ಟೋರ್ ಸರ್ವಿಸ್ ಯಾವ ಥರ ಅಂದರೆ, ನಾವು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ವಿ. ನೀವು ಬೈ ಚಾನ್ಸ್ ಇಲ್ಲ ನೀವು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ಸ್ಟೋರ್ಗೆ ತೋಲ್ ಬರ್ತಾರೆ ಅಂದ್ರೆ ಅದನ್ನು ನಾವು ನಿಮಗೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಇನ್ನೊಂದು ನಮ್ಮ ಹತ್ರ ಏನ್ ಬೆನಿಫಿಟ್ ಅಂದ್ರೆ, ನಿಮಗೆ ಸರ್ವಿಸ್ ಇತ್ತು, ವಾರಂಟಿ ಇತ್ತು, ಗ್ಯಾರಂಟಿ ಇತ್ತು, ಡೆಲಿವರಿ ಆಲ್ ಓವರ್ ಇಂಡಿಯಾ ನಾವು ಡೆಲಿವರ್ ಮಾಡ್ತಾ ಇದ್ವಿ. ಫ್ರೀ ಆಫ್ ಕಾಸ್ಟೇ ಮಾಡ್ತಾ ಇದ್ವಿ. ನೀವು ಎನಿ ಪಾರ್ಟ್ ಆಫ್ ಇಂಡಿಯಾ ಇರ್ಬೋದು, ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಯಾವ ಮಾಡೆಲ್ ಬೇಕಂತ ಹೇಳಿ, ನಿಮಗೆ ಯಾವ ಥರ ಪೇಮೆಂಟ್ ಪ್ರಾಸೆಸ್ ಮಾಡ್ತೀರಾ ಪೇಮೆಂಟ್ ಪ್ರಾಸೆಸ್ ಮಾಡಿ, ಖಂಡಿತ ನಾವು ಡೆಲಿವರಿ ಕಳಿಸ್ಕೊಡ್ತೀವಿ. COD ಇಲ್ಲ ನಮ್ಮ ಹತ್ರ. COD ಯಾಕಿಲ್ಲ ಅಂದರೆ, ಒಂದು ಸೈಕಲ್ ನಾವು ಡೆಲಿವರ್ ಮಾಡಬೇಕಂದ್ರೆ ಅಪ್ರಾಕ್ಸ್ ನಮಗೆ 2,000 to 3,000 ಖರ್ಚು ಬರುತ್ತೆ. ಈಗ 2,000 to 3,000 ಜಸ್ಟ್ ನಮ್ಮ ಲೊಕೇಶನಿಂದ ಬೇರೆ ಲೊಕೇಶನ್ಗೆ ಕಳ್ಸೋಕ್ಕೆ. ಯಾಕಂದರೆ ನಾವು ಇದು ಯಾವುದೊಂದು ಲೋಕಲ್ ಬಸ್ಸಲ್ಲಿ ಹಾಕಲ್ಲ, ಯಾವುದು ಲೋಕಲ್ ಟ್ರಾನ್ಸ್ಪೋರ್ಟಲ್ಲಿ ಕಳಿಸಲ್ಲ. ಪ್ರೀಮಿಯಂ ಹೈ ಕ್ವಾಲಿಟಿ ಡೆಲಿವರಿ, ಇಲ್ಲಾಂದರೆ DTDC, ಇಲ್ಲಾಂದರೆ ಇಂಟರ್ನ್ಯಾಷನಲ್ ಕೊರಿಯರ್ಸಿಂದಾನೇ ಕಳಿಸೋದು. ಬಿಕಾಸ್ ಇಟ್ ಇಸ್ ಅ ವೆರಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್. ನಾವು ಪ್ರೀಮಿಯಂ ಕ್ವಾಲಿಟಿ ಡೆಲಿವರಿ ಕೊಡಬೇಕು, ಪ್ರೀಮಿಯಂ ಕ್ವಾಲಿಟಿ ಸರ್ವಿಸು ಕೊಡಬೇಕು. ಸೊ ಹಂಗಾಗಿ ನಮಗೆ COD ಹಾಕಿದೆ ಅಂದರೆ ಬೈ ಚಾನ್ಸ್ ನೀವು ರಿಸೀವ್ ಮಾಡಿಲ್ಲ ಸೈಕಲ್, ವಾಪಸ್ ಬರ್ತಾ ಇದ್ರೆ ಅಪ್ರಾಕ್ಸ್ ನಮಗೆ 4,000 to 5,000 1 ಆರ್ಡರಲ್ಲಿ ಲಾಸ್ ಆಗುತ್ತೆ. COD ನಾವು ಆಲ್ರೆಡಿ ಟ್ರೈ ಮಾಡಿದ್ದೀವಿ, ಬಟ್ ಅದು ವರ್ಕೌಟ್ ಆಗಿಲ್ಲ. ಇಲ್ಲ ನಿಮಗೆ CODನೇ ಬೇಕಂದ್ರೆ ನೀವು ಒಂದು 5,000 ಇನಿಷಿಯಲ್ ಪೇಮೆಂಟ್ ಮಾಡಿ, ರಿಮೈನಿಂಗ್ ಪೇಮೆಂಟ್ ನೀವು COD ತರ ಮಾಡ್ಬೋದು. ಅದು ಬೆನಿಫಿಟ್ ಕೊಡ್ತಾ ಇದ್ವಿ. ಆಕ್ಸೆಸರೀಸು ಕೂಡ ಫ್ರೀ ಮಾಡ್ಕೊಡ್ತೀವಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಾಟಲ್ ಹೋಲ್ಡರ್, ಬೆಲ್ಲು, ಲಾಕು, ಮಡ್ಗಾರ್ಡು, ಸೀಟ್ ಕವರು, ಪಂಪು, ಇಷ್ಟೆಲ್ಲ ಬೇಸಿಕ್ ನೆಸೆಸರಿ ಆಕ್ಸೆಸರೀಸು ಕೂಡ ನಾವು ಸೈಕಲ್ ಜೊತೆಲಿ ಫ್ರೀ ಮಾಡ್ಕೊಡ್ತೀವಿ. ಈ ಆಕ್ಸೆಸರೀಸು ಕಾಸ್ಟ್ ನೀವು ಚೆಕ್ ಮಾಡಕ್ ಹೋಗ್ತಾರೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಅಪ್ರಾಕ್ಸ್ ಒಂದು 2,000 to 2,500 ಇರ್ಬೋದು. ಅದನ್ನು ಫ್ರೀ ಮಾಡ್ಕೊಡ್ತೀವಿ. ಒಂದು ಪೂರ್ತಿ ನಿಮಗೆ ಪ್ಯಾಕೇಜ್ ತರ ಮಾಡ್ಕೊಡ್ತೀವಿ ಸ್ನೇಹಿತರೆ. ಒಂದು ಪ್ರೀಮಿಯಂ ಕ್ವಾಲಿಟಿ ಸರ್ವಿಸ್, ಪ್ರೀಮಿಯಂ ಕ್ವಾಲಿಟಿ ಡೆಲಿವರಿ, ಪ್ರೀಮಿಯಂ ಕ್ವಾಲಿಟಿ ಆಕ್ಸೆಸರೀಸ್, ಪ್ರೀಮಿಯಂ ಕ್ವಾಲಿಟಿ ಸಪೋರ್ಟ್ ಟು ಪ್ರೀಮಿಯಂ ಪ್ರಾಡಕ್ಟ್. ಇಲ್ಲ ನಿಮಗೆ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ವಿತ್ ಗೇರ್ ಬೇಕು, ಇಲ್ಲ ಎಲೆಕ್ಟ್ರಿಕ್ ಸೈಕಲ್ ನಿಮಗೆ ಇನ್ನ ಪ್ರೀಮಿಯಂ ಇರೋದು ಬೇಕು, ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ಇನ್ಬಿಲ್ಟ್ ಡಿಸ್ಪ್ಲೇದು ಬೇಕು, ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ಇನ್ನ ಟಾಪ್ ಎಂಡ್ ಬೇಕಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋನು ನಾಳೆ ಬರ್ತಾ ಇದೆ.